ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರಿಂದಲೇ ಲಂಚದ ಬಾಂಬ್. ಅದರ ಜೊತೆಗೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಮತ್ತೊಮ್ಮೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಆರ್ ಪಾಟೀಲ್. ಬಿಆರ್ ಪಾಟೀಲ್ ಕಲಬುರಗಿ ಜಿಲ್ಲೆಯ ಆಳಂದ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಆಳಂದ ತಾಲೂಕಿನ ಇನ್ನು ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿಗೆ ಕರೆ ಮಾಡಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಹಣ ನೀಡಿದವರಿಗಷ್ಟೇ ವಸತಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದೀರಿ. ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ಗೆ ಪ್ರಶ್ನೆಯನ್ನ ಕೇಳಿರುವಂತದ್ದು. ನೋಡಿ, ರಾಜ್ಯ ಸರ್ಕಾರದ ಕಾರ್ಯವೈಖರಿ ಎಷ್ಟರ ಮಟ್ಟಿಗೆ ಇದೆ ಅಂತ. ನಾಗರಿಕರು, ಸಾರ್ವಜನಿಕರು, ನೀವು ಕರ್ನಾಟಕದ ಜನತೆ ಇದುವರೆಗೂ ಕೂಡ ಮಾತನಾಡ್ತಾ ಇದ್ವಿ. ಅಂದ್ರೆ ಗ್ಯಾರಂಟಿಗಳನ್ನ ನಂಬಿಕೊಂಡು ಬಂದಂತಹ, ಗ್ಯಾರಂಟಿಯ ಮೇಲೆ ಅವಲಂಬಿತವಾದಂತಹ ಸರ್ಕಾರ ಆದ್ರೆ ಇವತ್ತು ಮಾಡ್ತಾ ಇರೋದೇನು, ಜನರಿಗೆ ಮೋಸ ಮಾಡ್ತಾ ಇದೆ. ಇನ್ನ ಈ ಕುರಿತಂತೆ ಸ್ವಪಕ್ಷೀಯ ಶಾಸಕರು ಅಂದ್ರೆ ಕಾಂಗ್ರೆಸ್ನ ಶಾಸಕರೇ ಅಸಮಾಧಾನವನ್ನ ಹೊರಗಾಕ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಜನರಿಗೆ ಇವತ್ತು ವಸತಿ ನಿಲಯಗಳನ್ನ ಹಂಚಿಕೆ ಮಾಡ್ತಾ ಇಲ್ಲ. ಇನ್ನ ಸಚಿವ್ ಜಮೀರ್ ಆಪ್ತ ಅವರ ಕಾರ್ಯದರ್ಶಿ ಅಂದ್ರೆ PAಗೆ ಕಾಲ್ ಮಾಡಿರುವಂಥದ್ದು, ಅಸಮಾಧಾನವನ್ನ ಕೂಡ ಹೇಳಿರುವಂಥದ್ದು. ನೋಡಿ, ಹಿಂಗ ಆಗ್ತಾ ಇದೆ. ಇನ್ನ ಹಣ ನೀಡಿದ್ರೆ ಮಾತ್ರ ಜನವಸತಿ ಪ್ರದೇಶಗಳನ್ನ, ವಸತಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದೀರಿ ಅಂತ ಇಲ್ಲ ಆರೋಪವನ್ನ ಕೂಡ ಮಾಡಿರುವಂಥದ್ದು. ಇನ್ನ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ಗೆ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನೋಡಿ, ಹಣ ನೀಡಿದ್ರೆ ಮಾತ್ರ ಇಲ್ಲಿ ವಸತಿಯನ್ನ ಕೊಡ್ತಾರಂತೆ. ಹಾಗಾದ್ರೆ ಎಷ್ಟು ಹಣವನ್ನ ನೀಡಬೇಕು, ಯಾರಿಗೆ ನೀಡಬೇಕು, ಅದು ಯಾರ ಜೇಬ್ ತುಂಬುತ್ತೆ, ಇದ್ರ ಬಗ್ಗೆ ಎಲ್ಲ ಒಂದು ಡೀಟೈಲ್ ಆದಂತಹ ಮಾಹಿತಿ ಹೊರಬರಬೇಕಾಗಿದೆ. ಎಸ್, ಇನ್ನ ಶಾಸಕ ಬಿಆರ್ ಪಾಟೀಲ್ ರದ್ದು ಕೂಡ ಆಡಿಯೋ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನ ಈ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ವಿವಿಧ ವಸತಿ ನಿಗಮದಲ್ಲಿ ಬಡವರಿಗೆ ಮನೆ ಹಂಚಿಕೆ ಮಾಡಲಾಗಿದೆ. ಇನ್ನ ನನ್ನ ಕ್ಷೇತ್ರದಲ್ಲಿ ಹಣವನ್ನ ತೆಗೆದುಕೊಂಡು ಮನೆ ಹಂಚಿಕೆಯನ್ನ ಮಾಡಲಾಗಿದೆ. ನಾನು ಶಿಫಾರಸು ಪತ್ರವನ್ನ ನೀಡಿದ್ರು ಯಾವುದೇ ಕಿಮ್ಮತ್ತನ್ನ ಕೊಟ್ಟಿಲ್ಲಲ್ಲ. ನೀವು ಫಲಾನುಭವಿಗಳಿಂದ ಹಣವನ್ನ ಪಡೆದು ಮನೆ ಹಂಚಿಕೆ ಮಾಡಲಾಗ್ತಾ ಇದೆ. ಆ ಮಾಹಿತಿ ಬಹಿರಂಗ ಪಡಿಸಿದ್ರೆ ಇಡೀ ಸರ್ಕಾರವೇ ಅಲ್ಲಾಡುತ್ತೆ. ನಮ್ಮ ಸರ್ಕಾರವನ್ನೇ ದೂರಲು ಬೇಸರ ಆಗ್ತಾ ಇದೆ ಅಂತ ಬಿಆರ್ ಪಾಟೀಲ್ ಅವರು ಆ ಒಂದು ಆಡಿಯೋದಲ್ಲಿ ಹೇಳಿರುವಂಥದ್ದು. ಆ ಒಂದು ಆಡಿಯೋ ಇದೀಗ ಅಶ್ವವೇಗ ವಾಹಿನಿಗೂ ಕೂಡ ಲಭ್ಯವಾಗಿರುವಂಥದ್ದು. ಇನ್ನ ಈ ಒಂದು ಆಡಿಯೋ ನಿಜಕ್ಕೂ ಕೂಡ ಬಿಆರ್ ಪಾಟೀಲ್ ಅವರದ್ದೇನಾ ಗೊತ್ತಾಗಬೇಕಾಗಿದೆ. ಇನ್ನ ಈ ಕುರಿತಂತೆ ಬಿಆರ್ ಪಾಟೀಲ್ ಏನ್ ಹೇಳ್ತಾರೆ? ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಈ ಒಂದು ಆಡಿಯೋ ಬಗ್ಗೆ ಏನ್ ಪ್ರತಿಕ್ರಿಯೆ ನೀಡ್ತಾರೆ? ನಿಜಕ್ಕೂ ಕೂಡ ಕುತೂಹಲ ಆಗಿರುವಂಥದ್ದು. ಆದರೆ ಈ ಒಂದು ಡೀಟೈಲ್ಡ್ ಆಡಿಯೋದಲ್ಲಿ ಇರುವಂತಹ ಡೀಟೇಲ್ಸ್ ಏನು ಅಂತಂದ್ರೆ, ನಾನು ಶಿಫಾರಸು ಪತ್ರವನ್ನ ನೀಡಿದ್ದೀನಿ, ಆದರೂ ಕೂಡ ಅವರಿಂದ ಹಣವನ್ನ ತಗೊಂಡಿದ್ದೀರಾ, ಹಣವನ್ನ ತಗೊಂಡು ಮನೆ ಹಂಚಿಕೆ ಮಾಡಿದ್ದೀರಾ ಎನ್ನುವಂತಹ ಒಂದು ಡೀಟೈಲ್ಡ್ ಮಾಹಿತಿಯನ್ನ ನೀಡಿರುವಂಥದ್ದು. ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ. ಯಾರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತಂದ್ರೆ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ. ಹಾಗಾದ್ರೆ ವಸತಿ ಸಚಿವರು ಯಾರು? ಇನ್ನ ಸಚಿವ ಜಮೀರ್ ಅಹಮದ್. ಎಸ್, ಇನ್ನ ಆಡಿಯೋದಲ್ಲಿ ಏನೇನಿದೆ ನೋಡ್ಕೊಂಡ್ ಬಂದ್ಬಿಡೋಣ, ಕೇಳ್ಕೊಂಡ್ ಬಂದ್ಬಿಡೋಣ. जी सरफराज। हाँ साहब, हाँ साहब। आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। सब तो ये हम लास्ट टाइम MLA आप लोग बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या? साहब, राजीव गांधी ऐसा है साहब, आप ऐसा है तो दीजिए। मैं लास्ट टाइम आपको बताया, और नहीं, नहीं, एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। भाई मैं बोल रहा हूं सर, क्योंकि सर, अपने सर, सरकार जो भी को सर, ऊपर नहीं सर, नहीं सर, मैं इल्जाम कैसे लगाता हूँ? नहीं, मेरा सर। मैं जो तजुर्बा आया है, नहीं सर, जो बिल्कुल पैसा सर। दिए उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस वाज 2 years back when the new government came into power sir. Now we have asked for about 43,000 houses जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ। वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर मकान। अब हमारा इज्जत क्या रहेगा सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, यू लेट मी नो सर। अब वो कैंसिल करके आप ही के देंगे, ऐसा किया है, आई विल हैंग दैट फेलो हु हैज डन इट सर 100%।
हैंग नहीं, एक आदमी ने बहुत लोगों को हैंग करना पड़ता। आप दो ना, आप मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। टेक एग्जांपल दंगापुर जरेजे ग्राम पंचायत हाँ सर। एंड कड़गंची एग्जांपल। गड़गंजी गंगापुर, ओके सर। मैं कड़गंची चेक करता हूँ सर, अभी चेक करके बताऊंगा। हाँ, हित्तल शिरूर। गड़गंजी कड़गंजी, ओके। हाँ हाँ, हित्तल शिरूर। एत्तल हित्तल शिरूर। एत्तल शेरूर, ओके सर। दंगापुर Yes, दंगापुर। हाँ सर, गंगापुर नोट किया सर। हम्म। मैं चेक करके आपको वापस फोन देता हूँ। नहीं, क्या चेक करते हैं? मेरा तजुर्बा है, मैं हमारे मिनिस्टर हमारे पार्टी की सरकार के ऊपर मैं इल्जाम है। सर लेट मी मेरा चेक एंड जो गेट बैक टू सर, बिकॉज़ सर लेट मी चेक एंड गेट बैक बिकॉज़ ये पैसा खाने का देने का एविडेंस तो मिलता नहीं। पैसे जो लेके गया जो दिया। नहीं सर, इसमें तो जरूर मिलेगा सर एविडेंस। मैं चेक करता हूँ, चेक करके बोलता हूँ सर मैं। Yes, अब मेरे बगल में अफजलपुर कॉन्स्टिट्यूंसी में हाँ कितने मकाने पैसा लेके गए? मैं चेक करता हूँ सर, मुझे क्योंकि अब ये जो आप बता रहे हैं, वांट टू जस्ट गेट इनटू दिस सर, हु हैज डन इट, लेट मी चेक सर। क्योंकि हमारे पास राजीव गांधी हाउसिंग कॉर्पोरेशन बोल रहे हैं। नहीं सर, राजीव गांधी कॉर्पोरेशन से ही चेक करता हूँ सर, मैं उन्हीं से चेक करता हूँ सर। मैं चेक करके दूं? प्लीज दो सर, मैं इमीडिएटली आई टेक एक्शन। आई वो जो भी घर है मैं आपको सैंक्शन कराऊंगा 100% सर। राजू सुनिए, हाँ मुन्नल्ली हाँ 200 मकान। तो सर होन्नल्ली मुन्नल्ली हाँ। दरगाह शिरूर 100 मकान। दरगाह शेरूर हाँ। 100 मकान। ओके। दंगापुर बी आर अम्बेडकर हाँ 200 मकान। ओके सर। कवलगा हाँ। बी आर कवलगा में अम्बेडकर कितने सर? कवलगा में 200। माडाल में माडाल हाँ। ये 100। फिर 100। ओके सर। टोटल जो है 950 हाउसेस। हाँ। ये सर मैं आपको अभी हाफ एन आवर में ये पैसा दे के लाए। मैं अभी चेक करके बोलता हूँ सर। क्या चेक करते हैं? मैं मुंह खोले तो सरकार हिलेगा। हेलो जी सर्फराज। ನೋಡಿ BR ಪಾಟೀಲ್ ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ವೈರಲ್ ಆಗ್ತಾ ಇರುವಂತದ್ದು ಎಲ್ಲಿ ಆ ರೀತಿ ಆಗಿದೆ ಮಾಹಿತಿ ನೀಡಿ ಅಂತ ಸಚಿವ ಜಮೀರ್ ಅಹಮದ್ ಅವರ PA ಮಾತನಾಡಿರುವಂತದ್ದು. ಇನ್ನು ಮುನ್ನಳ್ಳಿ ಗ್ರಾಮದಲ್ಲಿ 200 ಮನೆಗಳ ಫಲಾನುಭವಿಗಳಿಂದ ಲಂಚ ಪಡೆದಿದ್ದಾರೆ. ದಂಗಾಪುರ ಗ್ರಾಮದಲ್ಲಿ 200 ಮನೆಗಳ ಫಲಾನುಭವಿಗಳಿಂದ ಲಂಚ ಪಡೆದಿದ್ದಾರೆ. ಹಾಗೆ ದರ್ಗಾ ಶಿರೂರ್ನಲ್ಲೂ ಕೂಡ 100 ಫಲಾನುಭವಿಗಳಿಂದ ಲಂಚವನ್ನ ಪಡೆದಿದ್ದಾರೆ. ಒಟ್ಟಾರೆಯಾಗಿ 900 ಮನೆಗಳ ಹಂಚಿಕೆಗೆ ಲಂಚವನ್ನ ಪಡೆಯಲಾಗಿದೆ ಅಂತ BR ಪಾಟೀಲ್ ಅವರು ಇಲ್ಲಿ ಹೇಳಿರುವಂತದ್ದು ಈ ಒಂದು ಆಡಿಯೋದಲ್ಲಿ. ಎಸ್ ನೋಡಿ, ಈ ಒಂದು ಮಾಹಿತಿ ನಿಜಕ್ಕೂ ಕೂಡ ಎಂತವರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ. ಇಂಥ ಅಧಿಕಾರಿಗಳೇ ಲಂಚ 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 ಅಂತೇಳಿ ಬಾಯ್ ಬಿಡ್ತಾ ಇದ್ರು ಅಂತಂದ್ರೆ ಇನ್ನ ಚಿಕ್ಕ ಪುಟ್ಟ ಗೌರ್ಮೆಂಟ್ ಕೆಲಸಗಳಿಗೆ ಏನ್ ಮಾಡ್ತಾರೆ? ಯಥಾ ರಾಜ ತಥಾ ಪ್ರಜಾ ಅಷ್ಟೇನೆ, ಇನ್ನೇನಿಲ್ಲ. ರಾಜಕಾರಣಿಗಳೇ ಲಂಚದಲ್ಲಿ ಮುಳುಗೋಗ್ತಾ ಇದ್ದಾರೆ ಅಂತಂದ್ರೆ ಇನ್ನ ರಾಜಕಾರಣಿಗಳಿಂದ ಕೆಲಸ ಪಡೆದಂತಹ ಸರ್ಕಾರಿ ನೌಕರರು ಏನ್ ಮಾಡ್ತಾರೆ? ಲಂಚ ಪಡಿತಾರೆ ಅಷ್ಟೇ, ಇನ್ನೇನಿಲ್ಲ. ಯಥಾ ರಾಜ ತಥಾ ಪ್ರಜಾ. 900 ಮನೆ ಅಂದ್ರೆ ಏನ್ರಿ? 900 ಮನೆ ಹಂಚಿಕೆ ಮಾಡಿದ್ದಾರಂತೆ, ಬರೀ ಲಂಚ ಪಡೆದಿರುವಂಥದ್ದು. ಇನ್ನ ಸಚಿವ ಜಮೀರ್ ಅಹಮದ್ PA ಮಾತನಾಡಿರುವಂಥದ್ದು. ಆದ್ರೆ ಇಲ್ಲಿ ಮಾತನಾಡ್ತಾರೆ BR ಪಾಟೀಲ್ ಅವರು ಕೂಡ ಹೇಳ್ತಾರೆ ಈ ಒಂದು ಆಡಿಯೋದಲ್ಲಿ, ನೋಡಿ ಅದೇನಾಗಿದೆ ಚೆಕ್ ಮಾಡಿ ಅಂತಂದ್ರೆ ನಾನು ಚೆಕ್ ಮಾಡ್ತೀನಿ ಸರ್. ಮತ್ತೇನು ಚೆಕ್ ಮಾಡ್ತೀರಾ? ಇವ್ರದೇ ಸರ್ಕಾರ, ಇವ್ರದೇ ಸಚಿವರು, ಇವರೇ ಶಾಸಕರು ಹೇಳ್ತಾ ಇದ್ದಾರೆ. ಶಾಸಕರು ಹೇಳಿದ್ದನ್ನು ಕೂಡ ನಂಬೋಕ್ ತಯಾರಿಲ್ಲ ಅಂತಂದ್ರೆ ಏನ್ ಹೇಳೋದು ಈ ಸರ್ಕಾರಕ್ಕೆ? ಸಿಎಂ ಸಿದ್ದು ಆಪ್ತನ ಇಲಾಖೆಯಲ್ಲೇ ಇಷ್ಟೊಂದು ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ ಅಂತಂದ್ರೆ ಇನ್ನು ಎಷ್ಟು ಇಲಾಖೆ ಇರಬೇಡ. ರಾಜೀವ್ ಗಾಂಧಿ ವಸತಿ ನಿಲಯ ಈ ಒಂದು ಯೋಜನೆ ಬಡವರಿಗಾಗಿ ಇರುವಂಥದ್ದು. ಮನೆ ಇಲ್ದವರು ಆ ಮನೇಲಿ ಹೋಗಿ ಜೀವನ ನಡೆಸಲಿ, ಹೆಂಗೋ ಒಂದು ಸೂರಾಗುತ್ತೆ ಅಂತ ಆಸೆ ಕನಸು ಇಟ್ಕೊಂಡಿರ್ತಾರೆ. ಇವಾಗ ಮನೆ ಕಟ್ಸೋದು ಎಷ್ಟು ಕಷ್ಟ ಅಂತೇಳಿ ಗೊತ್ತಿದೆ ಅಲ್ವಾ? ಬಡವರಿಗೋಸ್ಕರ, ಮನೆ ಇಲ್ದವರಿಗೋಸ್ಕರ, ಹಿಂದುಳಿದ ವರ್ಗಗಳಿಗೋಸ್ಕರ ಮಾಡಿರುವಂತಹ ಈ ಒಂದು ಯೋಜನೆಯನ್ನ
ಯೋಜನೆ ಕೊಟ್ಟಿದ್ದೀರಾ ಸ್ವಾಮಿ, ಆದ್ರೆ ಯೋಜನೆ ಕೊಡುವಾಗ ಮನೆ ಹಂಚಿಕೆ ಮಾಡುವಾಗ ಏನ್ ಮಾಡಿದ್ರಿ? ಲಂಚ ಪಡ್ಕೊಂಡಿದ್ದೀರಾ. ಒಂದಲ್ಲ ಎರಡಲ್ಲ 900 ಮನೆ ಹಂಚಿಕೆಗೆ ಲಂಚ ಪಡೆದಿರುವಂತದ್ದು. ಎಸ್, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಸ್ ಅಭಿಷೇಕ್, ನೋಡಿ ಇಲ್ಲಿ ಸ್ವಪಕ್ಷದ ವಿರುದ್ಧವೇ ಇಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. BR ಪಾಟೀಲ್ ಅವರೇ ಆರೋಪ ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ಆಡಿಯೋ ಯಾವಾಗ ಯಾರು ವೈರಲ್ ಮಾಡಿದ್ರು ಗೊತ್ತಿಲ್ಲ, ಆದ್ರೆ ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಒಂದು ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು, 900 ಮನೆಗೆ ಲಂಚ ಪಡೆದಿರುವಂತದ್ದು. ಇನ್ನ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ? ಖಂಡಿತ ಕಾವ್ಯ, ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದು ಕಡೆ ಎಲ್ಲೋ ಒಂದ್ ಕಡೆ ಗಂಭೀರವಾದಂತ ಒಂದು ಆರೋಪ ಇತ್ತು. ಪ್ರತಿ ಇಲಾಖೆಯಲ್ಲೂ ಕೂಡ ಏನಾದ್ರೂ ಕೆಲಸ ಕಾರ್ಯಗಳು ಆಗ್ಬೇಕಾದ್ರೆ ಈ ಭ್ರಷ್ಟಾಚಾರ ಹೆಗ್ಗಿಲ್ಲದೆ ನಡೀತಿದೆ ಅಂತ ಒಂದಷ್ಟು ಗಂಭೀರವಾದಂತ ಆರೋಪಗಳು ಆಡಳಿತ ಪಕ್ಷ ವಿರುದ್ಧ ಕೇಳಿ ಬರ್ತಾನೆ ಇತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಅಲ್ಲಲ್ಲಿ ಕೆಲವೊಂದು ಈ ಜಿಲ್ಲೆಗಳಲ್ಲಿ ಕೆಲವೊಂದು ಇಲಾಖೆಯಲ್ಲಿ ಆಗಾಗ ಭ್ರಷ್ಟಾಚಾರದ ಭಾಷೆ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಏನು ಆಳಂದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಏನು BR ಪಾಟೀಲ್ ಅವರು ಏನೋ ವಸತಿ ಸಚಿವರಾಗಿರ್ತಕ್ಕಂತ ಜಮೀರ್ ಅಹಮದ್ ಇಲಾಖೆಯ ಕಾರ್ಯದರ್ಶಿ ಜೊತೆಗೆ ಏನು ಮಾತನಾಡಿರ್ತಕ್ಕಂತ ಏನು ಆಡಿಯೋ ಇದೀಗ ವೈರಲ್ ಆಗಿದೆ. ಆ ಒಂದು ಆಡಿಯೋ ವೈರಲ್ ನಲ್ಲಿ ಪ್ರಮುಖವಾಗಿ ರಾಜೀವ್ ಗಾಂಧಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೀತಿದೆ. ಒಬ್ಬ ಜಿಲ್ಲಾಧ್ಯಕ್ಷರಿಗೆ ಅಂದ್ರೆ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಿಫಾರಸು ಮಾಡಿದಂತೆ ಮನೆಗಳು ಸಿಗ್ತಾ ಇದೆ. ಆದ್ರೆ ನಾನು ಅನೇಕ ಬಾರಿ ಈ ಒಂದು ಏನು ಬಡವರಿಗೆ ಸೀಮಿತ ಆಗಿರ್ತಕ್ಕಂತ ಒಂದು ಮನೆಗಳನ್ನ ಸಿಗೋದಕ್ಕೆ ಹಲವಾರು ಬಾರಿ ಶಿಫಾರಸು ಮಾಡಿದ್ರು ಕೂಡ ಒಬ್ಬ ಶಾಸಕರಾಗಿ ಆ ಒಬ್ಬ ಶಾಸಕರಿಗೆ ಪತ್ರಕ್ಕೆ ಇಲ್ಲಿ ಮನ್ನಣೆ ಸಿಗ್ತಾ ಇಲ್ಲ. ಇಲ್ಲಿ ಮನೆಗಳನ್ನ ಅದರಲ್ಲೂ ಕೂಡ ವಸತಿ ಇಲಾಖೆಯಲ್ಲಿ ಮನೆಗಳನ್ನ ಪಡೆದುಕೊಳ್ಬೇಕಂದ್ರೆ ಇಲ್ಲಿ ಭ್ರಷ್ಟಾಚಾರ ಕೊಡ್ಬೇಕಾಗುತ್ತೆ, ಅಂದ್ರೆ ಲಂಚವನ್ನ ಕೊಡ್ಬೇಕಾಗುತ್ತೆ ಎಂಬ ಒಂದು ಆಡಿಯೋ ಏನೋ BR ಪಾಟೀಲ್ ಶಾಸಕ ಏನ್ ಹೇಳಿದ್ದಾರೆ. ಆ ಒಂದು ಆಡಿಯೋ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲವೊಂದ್ ಕಡೆ ಇರುಸು ಮುರುಸು ತರ್ತಿದೆ. ಯಾಕಂತಂದ್ರೆ ಇದೀಗ ಒಂದು ಆಡಿಯೋ ಎಲ್ಲಾ ಕಡೆ ಇದೀಗ ವ್ಯಾಪ್ತಿ ಆಗ್ತಿದಂತೆ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಮುಜುಗರಕ್ಕೂ ಒಳಗಾಗಿದೆ. ಇದೇ ವಿಚಾರಕ್ಕೆ ಏನು ಜಮೀರ್ ಕಾರ್ಯದರ್ಶಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಒಂದು ಆಡಿಯೋ ವಿಚಾರವಾಗಿ ಒಬ್ಬ ಶಾಸಕನಾಗಿದ್ದಕ್ಕೆ ನಾನು ಈ ಒಂದು ಆಡಿಯೋದಲ್ಲಿ ಮಾತನಾಡಿದ್ದೀನಿ ಅಂತ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಸದ್ಯಕ್ಕೆ ಬರ್ತಿರುವಂತ ಮಾಹಿತಿ ಪ್ರಕಾರ ಇದೀಗ BR ಪಾಟೀಲ್ ಅವರು CM ನ ಭೇಟಿಯಾಗಿ ಏನು ಆಡಿಯೋ ವಿಚಾರವಾಗಿ ಒಂದಷ್ಟು ಸ್ಪಷ್ಟನೆ ನೀಡುವಂತ ಒಂದು ವಿಚಾರ ಕೂಡ ಸೆಲೆಬ್ರೇಷನ್ ಆಗುತ್ತೆ. ಒಟ್ಟಿನಲ್ಲಿ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಲಂಚದ ಒಂದು ಅವತಾರ ದಿನಕ್ಕೆ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆ. ಹೀಗಾಗಿ ಪ್ರತಿಪಕ್ಷಗಳು ಒಂದೇ ಕಡೆ ಈ ಒಂದು ಇಷ್ಟು ದಿನ ಏನು ಕಾಲ್ತುಳಿತ ಪ್ರಕರಣ ಆಗಿರ್ಬೋದು, ಜೊತೆಗೆ ಒಂದಷ್ಟು ಪ್ರಕರಣ ಇಟ್ಕೊಂಡು ಚಾಟಿಯನ್ನ ಆಗ್ತಕ್ಕಂತ ಪ್ರತಿಪಕ್ಷಗಳು ಈಗ ಎಲ್ಲೊಂದ್ ಕಡೆ BR ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಪ್ರತಿಪಕ್ಷಗಳಿಗೆ ಒಂದು ದೊಡ್ಡವಾದ ಒಂದು ಅಸ್ತ್ರ ಆಗಿ ಸರ್ಕಾರಕ್ಕೆ ಮತ್ತಷ್ಟು ಚಾಟಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಈಗ ದೊಡ್ಡ ಒಂದು ಅಸ್ತ್ರ ಆಗಿದೆ ಕಾವ್ಯ. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ರಾಷ್ಟ್ರೀಯ ಪಕ್ಷದ ವಿರುದ್ಧ ಭ್ರಷ್ಟಾಚಾರದ ಒಂದು ವಾಸನೆ ಬರ್ತಾ ಇರುವಂಥದ್ದು. ಆದರೆ ಈ ವಾಸನೆ ಎಲ್ಲೆಲ್ಲಿ ಯಾರ್ಯಾರನ್ನ ತಂದು ಎಳೆದು ತರುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಬೆಂಗಳೂರಲ್ಲಿ ಇದೇ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. BR ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನ ಲಂಚ ಕೇಳುತ್ತಿರುವವರ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಲಂಚ ಕೇಳ್ತಾ ಇರೋರು ಯಾರು, ಅವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೊಡ್ಲಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನ ಸಚಿವರಿಗೆ ನೇರವಾಗಿ ಹೇಳಿದ್ರೆ ಪರಿಶೀಲನೆ ಮಾಡಿ ಕ್ರಮವನ್ನ ಕೈಗೊಳ್ತಾರೆ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ವಸತಿ ಸಚಿವ ಜಮೀರ್ಗೆ BR ಪಾಟೀಲ್ ದೂರನ್ನ ಕೊಡಬೇಕು, ದೂರ್ ಕೊಟ್ರೆ ಸಚಿವ ಜಮೀರ್ ಅಹಮದ್ ಕ್ರಮವನ್ನ ಕೈಗೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಇಲ್ಲಿ ಜಮೀರ್ ಅಹಮದ್ PA ಬೇರೆ ಯಾರು ಅಲ್ಲ, ಅವ್ರ PAನೇ ಮಾತಾಡಿರೋದು BR ಪಾಟೀಲ್ ಅವ್ರ ಹತ್ರ. ಇಂಥವ್ರು ಶಾಸಕರು ಕಾಲ್ ಮಾಡಿದ್ರು, ಇಂಥ ಸಚಿವರು ಕಾಲ್ ಮಾಡಿದ್ರು, ಹಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ದೇ ಇರ್ತಾರ ಸ್ವಾಮಿ? ಇಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮದೊಂದು ಪ್ರಶ್ನೆ, BR ಪಾಟೀಲ್ ಅವ್ರು ಮಾತಾಡಿರೋದು ಯಾರ ಜೊತೆ? ಜಮೀರ್ ಅಹಮದ್ ಖಾನ್ ಇದಾರಲ್ಲ, ಅವರ PA ಅಹಮದ್ ಖಾನ್ ಅವ್ರ ಜೊತೆನೆ ಮಾತನಾಡಿರೋದು. ಅವ್ರ ಜೊತೆನೆ ಮಾತಾಡಿರೋದ್ನ ಅವ್ರ PA ಸಚಿವ ಜಮೀರ್ ಅಹಮದ್ಗೆ ಹೇಳ್ದೆ ಇರ್ತಾರ? ಮತ್ತೆ ಹೋಗಿ ದೂರ್ ಕೊಡ್ಬೇಕಂತೆ. ಯಾರ ಹತ್ರ ಕೊಡ್ಬೇಕು? ಯಾರು ಕೇಳ್ತಾರೆ? ಈಗ 900 ಮನೆ ಹಂಚಿಕೆ ಮಾಡಿದಿರಾ, ಅದಕ್ಕೆ ಎಷ್ಟೆಷ್ಟು ಲಂಚ ಇಸ್ಕೊಂಡಿದ್ರೋ ಗೊತ್ತಿಲ್ಲ. ಆದ್ರೆ ಆ ಲಂಚದ ಹಣ ಎಲ್ಲ, ಲಂಚ ಎಲ್ಲ ಯಾರ ಬೊಕ್ಕಸ ತುಂಬಿದೆ, ಯಾವ ಇಲಾಖೆಗೆ ಹೋಗಿದೆ? ಇದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತಲ್ವಾ? ಹಾಗಾದ್ರೆ ಏನ್ ಮಾತನಾಡಿದ್ದಾರೆ, ಇದಕ್ಕೆ ಎಕ್ಸಾಕ್ಟ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ. ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ, ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ
ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು. ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರೆ, ಅವ್ರಿಗೆ ಹೇಳಿದರೆ ಅದು ವಿಚಾರಿಸ್ತೇನೆ. ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ. ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ, ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ, ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು. ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರೆ, ಅವ್ರಿಗೆ ಹೇಳಿದರೆ ಅದು ವಿಚಾರಿಸ್ತೇನೆ. ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ. ನಾನು ಕೂಡ ಮಾಧ್ಯಮದಲ್ಲಿ